ನಮಸ್ಕಾರ ವೀಕ್ಷಕರೇ. 5 ರಾಜ್ಯಗಳ ಚುನಾವಣೆಗೆ ದಿನಾಂಕ ನಿಗದಿಯಾಗುವ ಹೊತ್ತಲ್ಲಿ ತಮಿಳುನಾಡಿನಿಂದ ಸರ್ವೆಗಳು ಬರ್ತಾ ಇದ್ದು ಎಲ್ಲರ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ವಿವಿಧ ಆಯಾಮದಲ್ಲಿ ಸರ್ವೆ ನಡೆದಿದ್ದು ಈ ಸರ್ವೆಯಲ್ಲಿ ಸಿಹಿ ಸುದ್ದಿ ಸಿಕ್ಕಿರೋದು ಬಿಜೆಪಿ ನೇತೃತ್ವದ ಎನ್ಡಿಎಗೆ. ಆದ್ರೆ ಸಂಖ್ಯೆಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಈ ಬಾರಿ ಅಚ್ಚರಿಯ ಫಲಿತಾಂಶ ಎನ್ನಿಸ್ಕೊಳ್ತಾ ಇದೆ. ಸಾಧ್ಯತೆಗಳು ಸಾಕಷ್ಟಿವೆ, ಆದ್ರೆ ಸಾಧ್ಯವಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನೊಂದು ಸರ್ವೆಯಲ್ಲಿ ಮತ್ತೊಂದು ರೀತಿಯ ಫಲಿತಾಂಶ ಸಿಕ್ಕಿದ್ದು ಆ ಆಯಾಮದಲ್ಲಿ ನೋಡಿದ್ರೂ ಕೂಡ ಈ ಬಾರಿ ಅಚ್ಚರಿಯ ಫಲಿತಾಂಶ ಗ್ಯಾರಂಟಿ ಅನ್ನೋದು ಕಾಣಿಸ್ತಾ ಇದೆ. ಈ ಮಧ್ಯೆ ಬಿಜೆಪಿ ಹೊಸ ಪ್ರಯತ್ನಗಳನ್ನ ಮಾಡೋದಕ್ಕೆ ಚಿಂತಿಸಿದ್ದು ಈ ಬಾರಿ ಯಾವ ಫಾರ್ಮುಲಾ ಮೂಲಕ ಸ್ಟ್ರಾಟಜಿ ಮಾಡಬಹುದು ಅನ್ನೋದಕ್ಕೂ ಹಿಂಟ್ ಸಿಗ್ತಾ ಇದೆ. ಈ ಮಧ್ಯೆ ಬಾರಿ ಕುತೂಹಲ ಕೆರಳಿಸಿದ್ದ ಟಿವಿಕೆ ಹಾಗೂ ಎನ್ಡಿಎ ಮೈತ್ರಿ ಕುರಿತು ಸಾಕಷ್ಟು ಪ್ರತಿಕ್ರಿಯೆಗಳು ಬಂದಿವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಹುಶಃ ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ರೀತಿಯ ಸಂದರ್ಭವೊಂದು ಬಂದಿರೋದು ಅನ್ಸುತ್ತೆ. ಯಾಕಂದ್ರೆ ಅದ್ ಯಾವಾಗ ಕಾಂಗ್ರೆಸ್ ಸ್ಥಾನದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ಥಾಪನೆಯಾದ್ವೋ ಅಂದಿನಿಂದ ತಮಿಳುನಾಡು ಎಲೆಕ್ಷನ್ ಅಂದ್ರೆ ಒಂದೇ ರೀತಿಯ ಒಪಿನಿಯನ್ ಬರ್ತಾ ಇದ್ದು, ಒಂದೇ ಡಿಎಂಕೆ ಒಕ್ಕೂಟ, ಇಲ್ಲ ಅಂದ್ರೆ ಎಐಎಡಿಎಂಕೆ ಒಕ್ಕೂಟ. ಇದನ್ನ ಬಿಟ್ರೆ ಬೇರೆ ಇನ್ನೇನಾಗುತ್ತೆ ಅನ್ನೋ ರೀತಿ ವಾತಾವರಣ ಇತ್ತು. ತಮಿಳುನಾಡಿಗೆ ಸರ್ವೆ ಮಾಡೋ ಅವಶ್ಯಕತೆಯೇ ಇಲ್ಲ, ಒಂದೇ ಅವರು ಇಲ್ವೇ ಇವರು ಅನ್ನೋ ದೃಷ್ಟಿಕೋನ ಇತ್ತು. ಆದ್ರೆ ಎರಡೂ ಒಕ್ಕೂಟಗಳ ದಿಗ್ಗಜರು ಕಣ್ಮರೆ ಆಗಿದ್ದೇ ತಡ ಹೊಸ ಬೆಳವಣಿಗೆಗಳು ನಡೆದು ಕರುಣಾನಿಧಿ ಮೇಲಿನ ಅನುಕಂಪ ಸ್ಟಾಲಿನ್ಗೆ ಸಿಎಂ ಪಟ್ಟವನ್ನ ಕೊಟ್ರೆ ಈ ಬಾರಿ ಹೊಸಬರ ಎಂಟ್ರಿ, ಚಿಗುರಿರೋ ಬಿಜೆಪಿ ಆಡಳಿತ ವಿರೋಧಿ ಅಲೆ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಈ ಹೊತ್ತಲ್ಲಿ ಬಂದಿರೋ ಸರ್ವೆಗಳು ಕೂಡ ಅಷ್ಟೇ ಕಲರ್ಫುಲ್ ಆಗಿದೆ. ಚೆನ್ನೈ ಮೂಲದ ಶೈನಿಂಗ್ ಇಂಡಿಯಾ ಅನ್ನೋ ಸಂಸ್ಥೆ ನಡೆಸಿರೋ ಒಂದು ಸರ್ವೆ ಆಧಾರದಲ್ಲಿ ಈ ಬಾರಿ ಎನ್ಡಿಎ ಅಲ್ಪ ಮುನ್ನಡೆ ಸಾಧಿಸಬಹುದು ಅನ್ನೋದನ್ನ ಹೇಳಿದೆ. ಜನವರಿ 2, ಫೆಬ್ರವರಿ 18, 2026 ಅವಧಿಯಲ್ಲಿ ಮಾಡಲಾಗಿರೋ ಸಮೀಕ್ಷೆ ಇದಾಗಿದ್ದು, ಈ ಸರ್ವೆ ವೇಳೆ ಸುಮಾರು 1,02,634 ಜನರನ್ನ ಸಂಪರ್ಕಿಸಿ ವಿವಿಧ ರೀತಿಯ ಪ್ರಶ್ನೆಗಳನ್ನ ಕೇಳಲಾಗಿದೆ. ಓವರ್ ಆಲ್ ಸರ್ವೆಯಲ್ಲಿ ಸಿಕ್ಕ ಒನ್ಲೈನ್ ಉತ್ತರ ಏನಂದ್ರೆ ಬಿಜೆಪಿ ಮೈತ್ರಿಕೂಟ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗ್ಬೋದು ಅನ್ನೋದು. ಆದ್ರೆ ಇಲ್ಲೂ ಕೂಡ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನೋ ಹಾಗೆ ಮುನ್ನಡೆ ಸಾಧಿಸಬಹುದು, ಆದ್ರೆ ಸರಳ ಬಹುಮತ ಸಿಕ್ಕೋ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಲಾಗಿದೆ. ಸುಮಾರು 46 ಕ್ಷೇತ್ರಗಳಲ್ಲಿ ನೆಕ್ ಟು ನೆಕ್ ಫೈಟ್ ಇರಲಿದ್ದು, ಅಲ್ಲಿ ಇನ್ನೇನಾದ್ರೂ ಮ್ಯಾಜಿಕ್ ಆಯ್ತು ಅಂದ್ರೆ ಎನ್ಡಿಎ ಅಧಿಕಾರಕ್ಕೆ ಬರಬಹುದು. ಆದ್ರೆ ಅತಂತ್ರ ಸ್ಥಿತಿ ನಿರ್ಮಾಣ ಆಗೋ ಸಾಧ್ಯತೆಯೇ ಹೆಚ್ಚು ಅನ್ನೋದಕ್ಕೆ ಈ ಸರ್ವೆ ಪುಷ್ಟಿ ಕೊಡ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಸಾಕಷ್ಟು ಅಂಶಗಳಿವೆ. ಅದನ್ನ ವಿವರಿಸೋ ಮುನ್ನ ಈ ಸರ್ವೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಲಾಗಿತ್ತು, ಅದಕ್ಕೆ ಬಂದ ಉತ್ತರಗಳು ಹೇಗಿದ್ವು ಅನ್ನೋದನ್ನ ತಿಳಿಸಿಬಿಡ್ತೀವಿ. ಜನಪ್ರಿಯ ಸಿಎಂ ಅಥವಾ ಸಿಎಂ ಯಾರಾಗಬೇಕು ಅನ್ನೋ ಪ್ರಶ್ನೆಗೆ ಎಂಕೆ ಸ್ಟಾಲಿನ್ಗೆ 39.1%, ಎಡಪ್ಪಾಡಿ ಪಳನಿಸ್ವಾಮಿಗೆ 33.4%, ವಿಜಯ್ಗೆ 17.9%, ಪನ್ನೀರ್ ಸೆಲ್ವಂ 7.8% ಹಾಗೂ ಇತರರು 1.8% ಬೆಂಬಲವನ್ನ ಪಡೆದಿರೋ ಬಗ್ಗೆ ಅಭಿಪ್ರಾಯಗಳು ಬಂದಿವೆ. ಅಲ್ಲಿಗೆ ಈ ಬಾರಿ ಫೈಟ್ ಯಾವ ರೀತಿ ಇರುತ್ತೆ ಅನ್ನೋ ಚಿತ್ರಣ ಸಿಕ್ಕಿದಂತಾಗಿದೆ. ಸದ್ಯದ ಮಟ್ಟಿಗೆ ತಮಿಳುನಾಡಿನ ಟಾಪ್ ಲೀಡರ್ಸ್ ಅಂದ್ರೆ ಅದು ಸ್ಟಾಲಿನ್ ಹಾಗೂ ಪಳನಿಸ್ವಾಮಿ. ಸಿಎಂ ಆಗ್ಲೇಬೇಕು ಅನ್ನೋ ಕನಸು ಹೊತ್ತಿರೋ ವಿಜಯ್ ಅವರಿಬ್ಬರಿಗಿಂತ ಸಾಕಷ್ಟು ಹಿಂದಿದ್ದಾರೆ. ತೀರಾ ಹಿಂದಿಲ್ಲ, ಮೊದಲ ಅಟೆಂಪ್ಟ್ ನಲ್ಲಿ ಸಿಗ್ತಾ ಇರೋ ಬೆಂಬಲ ಗಮನಾರ್ಹವಾಗಿ ಇದೆ ಅನ್ನೋದನ್ನ ಈ ಲೆಕ್ಕ ಹೇಳ್ತಾ ಇದೆ. ಇನ್ನು ವೋಟ್ ಶೇರಿಂಗ್ ಲೆಕ್ಕಾಚಾರ ನೋಡ್ತಾ ಹೋದ್ರೆ ಎಐಎಡಿಎಂಕೆ ಬಿಜೆಪಿ ಮೈತ್ರಿಕೂಟ 37.5%, ಡಿಎಂಕೆ ಕಾಂಗ್ರೆಸ್ ಮೈತ್ರಿಕೂಟ 36.1%, ಟಿವಿಕೆ 16.3% ಹಾಗೂ ಇತರರು 3.2% ವೋಟ್ಗಳನ್ನ ಪಡೆಯೋ ಸಾಧ್ಯತೆ ಇದೆ. ಸೈಲೆಂಟ್ ವೋಟರ್ಸ್ 6.9% ಇದ್ದಾರೆ ಅನ್ನೋ ಉತ್ತರ ಸಿಕ್ಕಿದೆ. ಅಲ್ಲಿಗೆ ಎರಡು ಪ್ರಮುಖ ಒಕ್ಕೂಟಗಳ ನಡುವೆ ನೆಕ್ ಟು ನೆಕ್ ಫೈಟ್ ಇರೋದು ಬಿಜೆಪಿ ಒಕ್ಕೂಟ ಸ್ವಲ್ಪ ಮುಂದಕ್ಕೆ ಹೋಗಿ ನಿಂತಂತೆ ಕಾಣಿಸ್ತಾ ಇದೆ. ಇನ್ನು ಈ ಅಭಿಪ್ರಾಯಗಳ ಆಧಾರದಲ್ಲಿ ಸೀಟ್ಗಳು ಏನಾಗಬಹುದು ಅಂತ ನೋಡ್ತಾ ಹೋದ್ರೆ ಎಐಎಡಿಎಂಕೆ ಬಿಜೆಪಿ ಮೈತ್ರಿಗೆ 108, ಡಿಎಂಕೆ ಕಾಂಗ್ರೆಸ್ ಮೈತ್ರಿಗೆ 101, ಟಿವಿಕೆ 20 ಹಾಗೂ ಇತರರು 5 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಅಂದಾಜಿಸಲಾಗಿದೆ. ಅಧಿಕಾರ ಹಿಡಿಯೋದಕ್ಕೆ ಬೇಕಾಗಿರೋದು 118 ಸೀಟ್ಗಳು. ಸರ್ವೆಯಲ್ಲಿ ಟೇಬಲ್ ಟಾಪರ್ ಆಗಿರೋ ಎನ್ಡಿಎಗೂ 10 ಸೀಟ್ ಅಗತ್ಯ ಇದೆ ಅನ್ನೋದಾದ್ರೆ ಇದೇ ಫೈನಲ್ ರಿಸಲ್ಟ್ ಆಯ್ತು ಅಂದ್ರೆ ಅತಂತ್ರ ಕನ್ಫರ್ಮ್ ಎನ್ನಿಸ್ಕೊಳ್ತಾ ಇದೆ. ಈಗ ಕಳೆದ ಕೆಲ ದಿನಗಳಿಂದ ಓಡಾಡ್ತಾ ಇರೋ ಟಿವಿಕೆ ಹಾಗೂ ಎನ್ಡಿಎ ಮೈತ್ರಿ ವಿಚಾರಕ್ಕೆ ಈ ಸರ್ವೆ ದಾರಿ ತೋರಿಸ್ತಾ ಇದೆ. ಇದರ ಪ್ರಕಾರ ವಿಜಯ್ ಪಕ್ಷ ಯಾರಿಗೆ ಬೆಂಬಲ ಕೊಡುತ್ತೋ ಅವರು ಅಧಿಕಾರ ಹಿಡಿಯೋದು ಆಲ್ಮೋಸ್ಟ್ ಕನ್ಫರ್ಮ್ ಅನ್ನೋದು ಕ್ಲಿಯರ್. ಆದ್ರೆ ಸದ್ಯದ ಮಟ್ಟಿಗೆ ಬಿಜೆಪಿ ಹಾಗೂ ಟಿವಿಕೆ ನಡುವೆ ಮೈತ್ರಿ ಮಾತುಕತೆ ನಡೀತಾ ಇದೆ ಅನ್ನೋ ಸುದ್ದಿಗಳು ಬರ್ತಾ ಇದೆಯೇ ಹೊರತು ಯಾರೊಬ್ಬರು ಕೂಡ ಇದನ್ನ ಕನ್ಫರ್ಮ್ ಮಾಡ್ತಾ ಇಲ್ಲ. ಆದ್ರೆ ಪ್ರತ್ಯೇಕವಾಗಿ ಎರಡೂ ಪಕ್ಷಗಳ ನಾಯಕರನ್ನ ಕೇಳಿದ್ರೆ ಮೈತ್ರಿ ಇಲ್ಲ ಅಂತ ತಳ್ಳಿ ಹಾಕ್ತಾ ಇದ್ದಾರೆಯೇ ಹೊರತು ಮೈತ್ರಿ ಫಿಕ್ಸ್ ಅನ್ನೋದನ್ನ ಯಾರು ಕೂಡ ಹೇಳ್ತಾ ಇಲ್ಲ. ಇನ್ನು ವಿಜಯ್ ಪಾರ್ಟಿ ಅವರು ಅದರಲ್ಲೂ ವಿಜಯ್ರನ್ನೇ ಕೇಳಿದ್ರು ಯಾವುದೇ ಕಾರಣಕ್ಕೂ ಮೈತ್ರಿ ಇಲ್ಲ, ಏನಿದ್ರು ಎರಡೇ ಪಕ್ಷಗಳ ನಡುವೆ ಈ ಬಾರಿ ಫೈಟ್, ಒಂದು ಟಿವಿಕೆ ಇನ್ನೊಂದು ಡಿಎಂಕೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಆದ್ರೆ
ವಿಜಯ್ ಕೊನೆ ತನಕ ಮೈತ್ರಿಗೆ ಒಪ್ಪದೆ ಈ ರೀತಿಯ ಫಲಿತಾಂಶ ಬಂತು ಅಂದ್ರೆ ಆಗ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಯಾಕಂದ್ರೆ ಒಂದು ಕಡೆ ಡಿಎಂಕೆ ನನ್ನ ಬದ್ಧ ವೈರಿ ಅಂತ ಹೇಳಿ ಕೊನೆಗೆ ಅವರ ಜೊತೆ ಕೈ ಜೋಡಿಸಿದ್ರೆ ಮುಂದಿನ ಎಲೆಕ್ಷನ್ ಹೊತ್ತಲ್ಲಿ ವಿಜಯ್ ತಮ್ಮ ವರ್ಚಸ್ಸನ್ನ ಕಳೆದುಕೊಳ್ತಾರೆ. ಇಲ್ಲ ಹೀಗೆ ಇರ್ಲಿ ಅಂತ ಬಿಟ್ರೆ ಡಿಎಂಕೆಯಲ್ಲಿರೋ ಚಿಕ್ಕ ಪುಟ್ಟ ಪಕ್ಷಗಳನ್ನ ಬಿಜೆಪಿ ಅಥವಾ ಎಐಎಡಿಎಂಕೆಯಲ್ಲಿರೋ ಚಿಕ್ಕ ಪುಟ್ಟ ಪಕ್ಷಗಳನ್ನ ಡಿಎಂಕೆ ಡೀಲ್ ಮಾಡಿಕೊಂಡು ತಮ್ಮ ಸಂಖ್ಯಾ ಬಲವನ್ನ ಹೆಚ್ಚಿಸಿಕೊಂಡು ಸರ್ಕಾರವನ್ನ ರಚಿಸಿ ಬಿಡುತ್ತವೆ. ಅಲ್ಲಿಗೆ ವಿಜಯ್ಗೆ ಏನ್ ಸಿಕ್ತು ಅಂತ ಕೇಳಿದ್ರೆ ಏನೂ ಇಲ್ಲ. ಇನ್ನು ವಿಜಯ್ಗೆ ಇರೋ ಕೊನೆಯ ಆಪ್ಷನ್ ಅಂದ್ರೆ ಅದು ಎನ್ಡಿಎ ಮೈತ್ರಿ. ಈಗ ವಿಜಯ್ ಮೈತ್ರಿ ಇಲ್ಲ ಅಂತ ಹೇಳಿದ್ರು ಚುನಾವಣೆ ನಂತರ ಎನ್ಡಿಎಗೆ ಬೆಂಬಲ ಕೊಟ್ರೆ ಹೆಚ್ಚು ನೆಗೆಟಿವ್ ಎಫೆಕ್ಟ್ ಆಗೋದಿಲ್ಲ. ಆದ್ರೆ ಬಿಜೆಪಿಗೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಕಾರಣ ಸಿದ್ಧಾಂತ. ಹಿಂದುತ್ವ, ದೇಶ ಪ್ರೇಮ ಅನ್ನೋದನ್ನ ಉಸಿರಾಗಿಸಿಕೊಂಡಿರೋ ಪಕ್ಷ ಕನ್ವರ್ಷನ್ ಹಾಗೂ ಆಂಟಿ ಇಂಡಿಯನ್ ಮೈಂಡ್ ಸೆಟ್ ಗಳಿಗೆ ಬೆಂಬಲಿಸೋ ನಾಯಕರನ್ನ ಆಯ್ಕೆ ಮಾಡಿದ್ಯಾಕೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಆದ್ರೆ ಇದರಿಂದ ವಿಜಯ್ಗೆ ಏನ್ ಲಾಭ ಆಗುತ್ತೆ ಅನ್ನೋದನ್ನ ನೋಡಿದ್ರೆ ಮೊದಲ ಎಲೆಕ್ಷನ್ ನಲ್ಲಿ ಡಿಸಪಾಯಿಂಟ್ಮೆಂಟ್ ಆಗೋದಿಲ್ಲ ಅನ್ನೋದು. 20 ಸೀಟ್ ತಗೊಂಡು ಯಾರಿಗೂ ಇಲ್ಲದಂತೆ ಸುಮ್ಮನೆ ಕೂತ್ರೆ ಇವರು ಇದ್ದಲ್ಲೇ ಇರ್ತಾರೆ, ಉಳಿದವರು ಮುಂದಕ್ಕೆ ಹೋಗ್ತಾರೆ. ಆದ್ರೆ ಈ ಸಂದರ್ಭವನ್ನ ಉಪಯೋಗಿಸಿಕೊಂಡು ಕೊನೆ ಪಕ್ಷ ಡಿಸಿಎಂ ಪಟ್ಟವನ್ನಾದ್ರೂ ಗಿಟ್ಟಿಸಿಕೊಂಡ್ರೆ ರಾಜಕೀಯವನ್ನ ಕಲಿಯೋದಕ್ಕೂ ಹಾಗೂ ಮುಂದಿನ ಎಲೆಕ್ಷನ್ ಹೊತ್ತಲ್ಲಿ ಸ್ವಲ್ಪ ಬೇರು ಮಟ್ಟದಿಂದ ಪಕ್ಷವನ್ನ ಬೆಳೆಸಿಕೊಳ್ಳೋದಕ್ಕೂ ಅವಕಾಶ ಸಿಕ್ಕಂತಾಗುತ್ತೆ. ಆದ್ರೆ ಇಂಥ ಮೈತ್ರಿಗಳ ಆಯುಷ್ಯ ಎಷ್ಟಿರುತ್ತೆ ಅನ್ನೋದನ್ನ ಮಾತ್ರ ಊಹಿಸೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಡೆಡ್ ಅಪೋಸಿಟ್ ದಿಕ್ಕಲ್ಲಿ ನಿಂತು ಕೊನೆಗೆ ಚುನಾವಣಾ ನಂತರದ ಮೈತ್ರಿ ಮಾಡಿಕೊಂಡ ಉದಾಹರಣೆ ತಮಿಳುನಾಡಿನ ಮಟ್ಟದಲ್ಲಿ ಅಪರೂಪ. ಅದರಲ್ಲೂ ಇನ್ನೂ ಪಕ್ವ ರಾಜಕಾರಣಿಯಂತೆ ಕಾಣಿಸದ ವಿಜಯ್ ಬೇರೆ ಏನೇನೆಲ್ಲ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಆದ್ರಿಂದ ಅತಂತ್ರ ಆಯ್ತು ಅಂದ್ರೆ ಬೇರೆ ರೀತಿಯ ಲೆಕ್ಕಾಚಾರಗಳು ಶುರುವಾಗಿ ಬಿಡುತ್ತವೆ. ಇನ್ನು ಇದಿಷ್ಟು ಒಂದು ಸರ್ವೆ ಹಾಗೂ ಅದರ ನಂತರದ ಲೆಕ್ಕಾಚಾರಗಳಾಗಿದ್ರೆ, ಇನ್ನೊಂದು ಸರ್ವೆ ಪ್ರಕಾರ ಸುಮಾರು 40% ಜನರು ಮುಂದಿನ ಬಾರಿಯೂ ಮತ್ತೆ ಸ್ಟಾಲಿನ್ ಸಿಎಂ ಆಗ್ತಾರೆ, ಡಿಎಂಕೆ ಅಧಿಕಾರವನ್ನ ಉಳಿಸಿಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. 38% ಜನರು ಬಿಜೆಪಿ ಹಾಗೂ ಎಐಎಡಿಎಂಕೆ ನೇತೃತ್ವದ ಸರ್ಕಾರವೇ ಅಧಿಕಾರಕ್ಕೆ ಬರೋದು ಅಂತ ಹೇಳ್ತಿದ್ದಾರೆ. 18% ಜನರು ವಿಜಯ್ರ ಟಿವಿಕೆ ಪಕ್ಷಕ್ಕೆ ಬೆಂಬಲಿಸೋ ಬಗ್ಗೆ ಹೇಳಿದ್ರೆ, ಇನ್ನು 4% ಜನರು ಸೀಮಾನ್ರ ನಾಮ್ ತಮಿಳಿಯಾರ್ ಕಚ್ಚಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಎರಡೂ ಸರ್ವೆ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇದ್ದು, ಒಂದರಲ್ಲಿ ಎನ್ಡಿಎ ಹಾಗೂ ಇನ್ನೊಂದರಲ್ಲಿ ಡಿಎಂಕೆ ಮುಂದಿದೆ. ವಿಜಯ್ ಸ್ಥಾನ ಕೂಡ ಆಲ್ಮೋಸ್ಟ್ ಸೇಮೇ ಇದೆ. ಆದ್ರಿಂದ ಈ ಬಾರಿ ನೆಕ್ ಟು ನೆಕ್ ಫೈಟ್ ಇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನ್ನಿಸಿಕೊಳ್ತಾ ಇದೆ. ಇನ್ನು ಇತ್ತ ಬಿಜೆಪಿ ಕಡೆ ನೋಡಿದ್ರೆ ಎಐಎಡಿಎಂಕೆ ಹಾಗೂ ಎನ್ಡಿಎ ಮಿತ್ರಕೂಟವನ್ನ ಬಲಪಡಿಸೋದಕ್ಕೆ ನಾನಾ ಪ್ರಯತ್ನಗಳನ್ನ ಮಾಡಿದ್ರು. ಈ ಹೋರಾಟದಲ್ಲಿ ಕೆಲ ನಾಯಕರು ಸಿಕ್ಕಿದ್ರು. ಆದ್ರೆ ಮೇನ್ ಪ್ಲೇಯರ್ ಎನ್ನಿಸ್ಕೊಂಡಿದ್ದ ಪನ್ನೀರ್ ಸೆಲ್ವಂ ಡಿಎಂಕೆ ಪಾಲಾದ್ರು. ಈಗ ಈ ಬಾರಿ ಪ್ರಯೋಗ ಅನ್ನೋ ಹಾಗೆ ಸಾಧ್ಯವಾದಷ್ಟು ಹೊಸ ಮುಖಗಳನ್ನ ಕಣಕ್ಕಿಳಿಸುವ ಲೆಕ್ಕಾಚಾರವನ್ನ ಹಾಕಿಕೊಂಡಿದ್ದಾರೆ. ಹಿಂದಿನ ಬಾರಿ ಅಣ್ಣಾಮಲೈ ಸೇರಿದಂತೆ ಹಲವು ಹೊಸ ಅಭ್ಯರ್ಥಿಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರಿಂದ ಅದೆಲ್ಲವನ್ನ ಲೆಕ್ಕ ಹಾಕಿಕೊಂಡು ಈ ನಿರ್ಧಾರ ಅಂತ ಹೇಳಲಾಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.